ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಕೂಡಿದ ಜಾತ್ರೆ. ದಿನ ಬೆಳಗಾದರೆ ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಎಂಬ ದ್ವೇಷ ಸಾರುವ ಈ ಕಾಲದಲ್ಲಿ ಒಂದು ಅಪರೂಪದ ದೃಶ್ಯ ಕಂಡುಬಂದಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ ಪಿಯು ಗ್ರಾಮದ ಶ್ರೀ ಕೊಡೆಕಲ್ ಬಸವೇಶ್ವರ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದೃಶ್ಯ ಕಂಡುಬಂತು. ಮುಸಲ್ಮಾನರಿಂದ ಪಾತೆ ಹೇಳುವುದರ ಮೂಲಕ ಜಾತ್ರೆ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಂದಿಹಾಳ್ ಕೊಡೆಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಒಂದೇ ತಾಯಿಯ ಮಕ್ಕಳಂತೆ ಪ್ರೀತಿ, ಪ್ರೇಮ, ಬಾಂಧವ್ಯ ಈ ಜಾತ್ರೆಯಲ್ಲಿ ಕಂಡುಬಂತು. अल्लाहुम्मा सल्ली अला सय्यदना शफीना नबीना मौलाना मुहम्मदिन बारिक सल्लम सल्लु अलैहि अस्सलातु वस्सलामु अलैकुम या रसूलुल्लाह अस्सलातु वस्सलामु अलैकुम या हबीबल्लाह अल्हम्दुलिल्लाहि रब्बिल आलमीन अर्रहमानिर रहीम मालिक यौमिद्दीन इय्याका नअबुदु व इय्याका नस्तईन इहदिना सिरातल मुस्तकीम सिरातल लज़ीना अनअमता अलैहिम गैरिल मग़दूबि अलैहिम वलद्दाल्लीन इन्ना अंज़लना फ़ी लैलतिल क़दर खैरुन मिन अल्फ़ि शहर कमा अंज़लु मलाइकती रूही फ़िया बिद्दिनी रब्बि मिन कुल्लि अम्रिन सलाह या मतहिल फ़जाल तब्बत यदा बिल हबीब व तब मा गना अन्हु मा लहु मा कसब सयस्ला नारजात ला बिल हबीब अम्मा लतन हतब फी ज़ीदी हाबलुम मिन मसद बिस्मिल्लाहिर रहमानिर रहीम कुल हुवल्लाहु अहद अल्लाहु समद लम यलिद व लम यूलद व लम यकुल लहु कुफुवन अहद कुल हुवल्लाहु अहद अल्लाहु समद लम यलिद व लम यूलद वलम यकुल लहु कुफुवन अहद इन्ना अतैनाकल कौसर फसल्लि लिरब्बिका वन्हर इन्नहु शानिअका हुवल अब्तर कुल औज़ु बिरब्बिन नास मलिकिन नास इलाहिन नास मिन शर्रिल वस्वासिल खन्नासिल अल्लज़ी युवस्विसु फ़ी सुदूरिन नास मिनल जिन्नति वन्नास बिस्मिल्लाहिर रहमानिर रहीम औज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम इन्नल्लाह व मलाइकतहु युसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा।
ಸರ್ವಧರ್ಮ ಸಾಕಾರ ಮೂರ್ತಿಯಾದ ಕೊಡೇಕಲ್ ಬಸವೇಶ್ವರರ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಉತ್ಸವ ಇಂದು ನಡೆಯಿತು. ಒಂದು ವಾರದ ಹಿಂದೆ ಪಲ್ಲಕ್ಕಿ ಒಂದು ಆಲಿಮಟ್ಟಿ ಬಳಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಸಕಲ ಭಕ್ತರೆಲ್ಲರೂ ಕೂಡಿ ತಲೆಬಿಂದಿಗೆಯನ್ನು ಹೊತ್ತುಕೊಂಡು ಬಂದು ಇಲ್ಲಿ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕವನ್ನು ಮಾಡುತ್ತಾರೆ. ಒಂದು ವಾರದವರೆಗೆ ಹಂಡಿ ಭಿಕ್ಷೆ ಮತ್ತು ಸರ್ವಧರ್ಮ ಎಲ್ಲರೂ ಕೂಡಿ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಮಾಡ್ತಾರೆ. ಈ ರೀತಿ ಇವತ್ತಿನ ಒಂದು ಧರ್ಮದ ಮನೆ ಎಂಬ ನಾಟಕವನ್ನು ಬೆಳವಣಿಗೆ ಮಾಡಿ ಪಲ್ಲಕ್ಕಿ ಉತ್ಸವ ನಿನ್ನೆ ಕಳಸ ಮಹೋತ್ಸವವನ್ನು ಏರಿಸಿಕೊಂಡು ಇಂದು ಪಲ್ಲಕ್ಕಿ ಉತ್ಸವವನ್ನು ಮಾಡಿರ್ತಾರೆ. ಸರ್ವಧರ್ಮದ ಈ ಕೊಡೇಕಲ್ ಬಸವೇಶ್ವರ ಎಲ್ಲ ಜನರು ಬಂದು ಅತ್ಯಂತ ಶುಭ ಇದರಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಡ್ತಾರೆ. ಈ ನಂದ್ಯಾಳ ಬಸವೇಶ್ವರ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತದೆ. ಇದು ವರ್ಷದಲ್ಲಿ 2 ಸಲ, ಯಾಕಂದ್ರೆ ದೀಪಾವಳಿ ಕಡಿಪಾಡ್ಯಕ್ಕೆ ಮತ್ತು ಯುಗಾದಿ ಕಡಿಪಾಡ್ಯಕ್ಕೆ ಇದು ವರ್ಷದಲ್ಲಿ 2 ಸಲ ಆತಂದ್ರೆ ಇದು ಕೊಡೇಕಲ್ ಬಸವೇಶ್ವರ ಶಾಖಾ ಮಠ. ಇದು ಕೊಡೇಕಲ್ಲದ್ದೇ ಇಲ್ಲಿ ನಾವು ನಂದ್ಯಾಳಕ್ಕೆ ನಾವು ನಡ್ಕೊಳ್ಳೋದು. ಯಾಕಂತಂದ್ರೆ ಇದು ಈ ಸುತ್ತ ಹಳ್ಳಿಯೊಳಗೆ ಸಾಧಾರಣ ಬಿಜಾಪುರ ಜಿಲ್ಲಾದಾಗ ಭಾಳ ಸಂಯಮದಿಂದ ನಡೆಯುವಂಥ ಇದು ಜಾತ್ರೆ. ಯಾಕಂದರೆ ಹಿಂದೂ ಮುಸ್ಲಿಮ್ ಏಕತಾದಿಂದ ಇಲ್ಲಿ ನಾವು ಹಿಂದೂ ಜನ ಹಾಗೂ ಮುಸಲ್ಮಾನ್ ಜನ ಎರಡೂ ಈಗ ಮುಸಲ್ಮಾನರ ಪಾತ್ಯ ಕೊಟ್ಟಿಂದೇ ನಮ್ಮ ಈ ಕೊಡೇಕಲ್ಲ ಪಲ್ಲಕ್ಕಿ ಅಥವಾ ಈ ನಂದ್ಯಾಳ ಪಲ್ಲಕ್ಕಿ ನಾವು ಒಳಗಿಡ್ತೇವೆ. ಅದು ಒಂದು ಬಹಳ ಸಂಯಮದಿಂದ ನಡ್ತಕ್ಕಂಥ ಬಂದಂಥ ಜಾತ್ರೆ ಇದು. ಅದಕ್ಕೆ ಸುತ್ತ ಹಳ್ಳಿಯೊಳಗೆ ಪ್ರಸಿದ್ಧ. ಈ ಬಾಗೇವಾಡಿ ಬಿಟ್ಟರೆ ಈ ನಂದ್ಯಾಳ ಬಸವೇಶ್ವರ ಹಾಗೂ ಮನಗುಳಿ ಬಸವೇಶ್ವರ ಹಾಗೂ ಕೊಡೇಕಲ್ ಬಸವೇಶ್ವರ ಇವೆಲ್ಲ ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಭಾಳ ಸಂಯಮದಿಂದ ನಡೀತದೆ. ಅದು ಒಂದು ಹಿರಿಯರ ಆಶೀರ್ವಾದ ಹಿಡ್ಕೊಂಡು ಇದು ಹಿಂಗೆ ನಡೀತಾ ಬರ್ತದೆ. ಇದು ಮುಂದೂ ಇದೇ ರೀತಿ ನಡೀಲಿ ಅಂತೇಳಿ ನಮ್ಮ ಆಶಯ.
ವಿಶ್ವನಾಥ್ ಬಸರಗೌಡ ಪಾಟೀಲ್ ಮನಗೂಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊಡೇಕಲ್ಲು ಬಸವೇಶ್ವರ ಜಾತ್ರಾ ನಿಮಿತ್ತ ಏನು ಒಂದು ವರ್ಷದಲ್ಲಿ 2 ಬಾರಿ ಈ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಒಂದು ದೀಪಾವಳಿ ಸಂದರ್ಭದಲ್ಲಿ ಹಾಗೂ ಇನ್ನೊಂದು ಯುಗಾದಿ ಸಂದರ್ಭದಲ್ಲಿ. ಪ್ರಥಮದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಯುಗಾದಿ ಸಂದರ್ಭದಲ್ಲಿ ಹೊಳಿಗೆ ಪಾಲಕಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಪಾಲಕಿ ಉತ್ಸವವನ್ನು ಮಾಡಿ ಅಲ್ಲಿಂದ ಅಲ್ಲಿ ಜಲವನ್ನು ಭಕ್ತಾದಿಗಳೆಲ್ಲ ಒಂದು ಬಿಂದಿಗೆಯಲ್ಲಿ ತೆಗೆದುಕೊಂಡು ಬಂದು ಬಿರ್ಲ್ ದಿನ ಆಗಿರ್ಬೋದು ಮತ್ತು ಗೊಳಸಂಗಿ ಮುತ್ತಿಗೆ ಅನೇಕ ಊರುಗಳಲ್ಲಿ ಪಾಲಕಿ ಉತ್ಸವಗಳನ್ನು ಮಾಡ್ತಾ ಅನೇಕ ಭಕ್ತರಿಗೆ ಶ್ರೀಗಳಿಂದ ಆಶೀರ್ವಾದವನ್ನು ನೀಡುತ್ತಾ ಇಲ್ಲಿ ಸುಮಾರು 5 ದಿನಗಳವರೆಗೆ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗ್ತದೆ. ಅದೇ ರೀತಿ ನಾಟಕ ಇರ್ಬೋದು, ಅನೇಕ ಕ್ರೀಡೆಗಳಿರ್ಬೋದು. ಈ ಒಂದು ಭಾವೈಕ್ಯತೆಯನ್ನು ಮೆರೀತಕ್ಕಂಥ ಯಾವುದಾದ್ರೂ ಮಠ ಇದ್ರೆ ಅದು ಕೊಡೇಕಲ್ಲು ಬಸವೇಶ್ವರರ ಒಂದು ಮಠ ಅಂದರೆ ತಪ್ಪಾಗೋದಿಲ್ಲ. ಆ ಶ್ರೀಗಳು ಕೂಡ ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಒಂದು ಮುಂಜಾನೆಯಿಂದ ಪಾಲಿಕೆಯನ್ನು ಪಾದಗಟ್ಟಿಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಮತ್ತೆ ವಚನ ಸಾಹಿತ್ಯವನ್ನು ಓದುತ್ತಾ ಈ ಪಾಲಿಕೆಯನ್ನು 3 ಗಂಟೆಗೆ ಈ ಪಾಲಿಕೆಯನ್ನು ಇಲ್ಲಿ 2 ಧರ್ಮದವರು, ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಕೂಡಿಕೊಂಡು ಈ ಒಂದು ಪಾತ್ಯ ಕೊಡುವುದ್ರ ಮೂಲಕ ಮತ್ತು ಹಿಂದೂ ಧರ್ಮದಲ್ಲಿ ಅನೇಕ ವಚನ ಸಾಹಿತ್ಯಗಳನ್ನು ಓದುವುದ್ರ ಮೂಲಕ ಈ ಒಂದು ಪಲ್ಲಕ್ಕಿಯನ್ನು ಮೂಲ ಸ್ಥಾನಕ್ಕೆ ತಂದು ಕೂಡಿಸ್ತಾರೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಇಲ್ಲಿ ವಿಜೃಂಭಣೆಯಾಗಿ ಬಸವೇಶ್ವರ ಜಾತ್ರೆ ನಡೀತದೆ. ಎಲ್ಲರೂ ಸ್ವಯಂದಿಂದ ಈ ಜಾತ್ರೆಯನ್ನು ನಡೆಸ್ತಾರೆ. ಇದೇ ರೀತಿ ಮುಂದೂ ಕೂಡ ಎಲ್ಲ ಈ ಒಂದು ಯುವಕರು ಮತ್ತು ಹಿರಿಯರು ಕೂಡಿಕೊಂಡು ಈ ಜಾತ್ರೆಯನ್ನು ಇನ್ನೂ ವಿಜೃಂಭಣೆಯಿಂದ ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಕೇಳ್ಕೊತೀನಿ. ನನ್ನ ಹೆಸರು ಉಮೇಶ್ ಕೌಲ್ಗಿ ಅಂತೇಳಿ.